ಇನ್ನು ಸಾಷ್ಟಾಂಗ ನಮಸ್ಕಾರದಲ್ಲಿ ನೀನು ಇರುವ ಅಂಗಾಂಗ ಎಲ್ಲ ತಗೊಳ್ತಿದ್ದೇನೆ ಈಗ. ಮತ್ತೆ ರೀತಿ ಹಾಗೆ ನೀನು ನಮಸ್ಕಾರ ಮನಸ್ಸಲ್ಲಿ ಇದ್ದು ಸಾಕು, ಕೈ ಕೊಡ್ಬೇಕು ಅಂತ ಬಹಳ ಸಂತೋಷ ಆಯ್ತು. ಅವಸರವಾಗಿ ಬಂದ್ರು. ಅವಸರವಾಗಿ ನನ್ನ ಪರಿಸ್ಥಿತಿ ಬೇಕ ಪುಣ್ಯಾತ್ಮ. ಏನಾಯ್ತು? ನೀನೇನೋ ಬರ್ಬೇಕು ಅಂತ ಕರೆಯ ಕಳಿಸಿದ್ದೌದಾ? ಏನ್ ಮಾಡುವ, ನಾನು ನಿತ್ಯಾನಿಕ ಪೂರೈಸಬೇಕು ಅಂತ ಹೇಳಿ ನಾನು ಮಾಡ್ಬೇಕು ಅಂತ ಹೇಳಿ ಬಾವಿ ಕಟ್ಟೆ ಹೋಗಿ ಹಗ್ಗ ಹಾಕೊಂಡಿದ್ದೆ. ಏನು ಹಂಗಲ್ವಾ? ಕೊಡಪಾನಕ್ಕೆ ಹಗ್ಗ ಹಾಕಿ ಹಾಗೆ ಬಾವಿ ಒಳಗೆ ಬಿಟ್ಟಿದ್ದೆ ಕೊಡಪಾನ. ಇನ್ನೇನು ತುಂಬಿದ ಕೊಡವನ್ನು ಹೀಗೆ ಎರಡು ಕೈಯಲ್ಲಿ ಎತ್ತುತ್ತಾ ಇರುವಾಗ ನಿನ್ನಾರು ಓಡುವಂತ ಭಟ್ರೆ ನಮಸ್ಕಾರ ಅಂತ. ನಮಸ್ಕಾರ ಮಾಡಿದ್ದಕ್ಕೆ ಆಶೀರ್ವಾದ ಮಾಡ್ಬೇಕಾ ಬೇಡವಾ? ಒಳ್ಳೆಯದಾಗ್ಲಿ ಅಂತ ಎರಡು ಕೈಲಿ ಆಶೀರ್ವಾದ ಮಾಡ. ವಿಷಯ ನೀ ಹೇಳಿ ಗೊತ್ತಾಯ್ತು ಬರ್ಬೇಕು ಅಂತ. ಆಮೇಲೆ ಹೀಗೆ ನೋಡ್ತೇನೆ, ಏನ್ ಮಾಡುವ, ಕೊಡಪಾನ ಹಗ್ಗ ಎರಡು ಬಾವಿ ಒಳಗೆ ನಾನು ಮಾಡಿದ್ರೆ ಎಲ್ಲೂ ಹೋಗುವಾಗಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅಲ್ಲೇ ನನ್ನ ಮನೆ ಹೆಂಡ್ತಿನೇ ಕರೆದೆ ನಾನು. ನೀನೇ ಬಾವಿಗೆ ಇಳಿ ಅಂದೆ. ಅವ್ರು ಸೊಂಟಕ್ಕೊಂದು ಸೀರೆ ಕಟ್ಟಿ ಅವಳನ್ನೇ ಬಾವಿಗೆ ಇಳಿಸ್ತೆ. ಅವ್ರ ಹಗ್ಗ ಮೇಲೆ ಹೊತ್ತಾಕಿದ್ರು. ಹಾಗೆ ಕೊಡಪಾನದಲ್ಲಿ ನೀರು ಎತ್ಕೊಂಡು ಸ್ನಾನ ಮಾಡ್ಕೊಂಡು ಬದೇ ಬಿಟ್ಟೆ. ಹೆಂಡತಿಯಲ್ಲಿದ್ದಾರೆ ಈಗ. ಹೆಂಡತಿ ಬಾವಿ ಒಳಗೆ ಇದ್ದಾಳೆ ಮನೆಯ. ಏನ್ ಮಾಡುದು? ತೊಂದ್ರೆ ಇಲ್ಲ, ನಾನು ಇದ್ದೇನಲ್ಲ. ಅವಳು ಅಲ್ಲಿರುವುದೇ ಒಳ್ಳೆ. ಅವಳ ಜೀವಕ್ಕೇನು ಅಪಾಯ ಇಲ್ಲ, ನೀವಿಷ್ಟೇ ಉಂಟು. ಸರಿ, ನಮಗೆ ನಿಮ್ಮ ವಿಷಯವೇ ಮುಖ್ಯ. ಅವಸರವಾಗಿ ಕರೆದ್ರೆ ನಾವು ಅವಸರವಾಗಿ ಇಲ್ಲಿವರೆಗೆ ಬಂದ್ರೆ ಶೀಘ್ರ ಅತಿ ಶೀಘ್ರವಾಗಿ ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗಬೇಕು ಎಂತ ಮಾತಾಡ್ತೇನೆ. ನನ್ನ ಮುಖದಲ್ಲಿ ಒಂದು ಮದುವೆಯ, ನನ್ನ ಮುಖದಲ್ಲಿ ಒಂದು ಸಣ್ಣ ಮಾವಿನಕಾಯಿ ಇದ್ದಾಗ ಉಂಟು. ಮದುವೆ ಅಂದ್ರೆ ಇದ್ರಲ್ಲಿ ಬಂದವನ್ನೆಲ್ಲ ಕೂರಿಸುವುದಲ್ಲಿ, ಚಪ್ರ ಹಾಕುವುದಲ್ಲಿ, ಅಡಿಗೆ ಮಾಡುವುದಲ್ಲಿ, ಏನ್ ನನ್ನ ಬಾಯಿ ಮೇಲೆ ಚೆರೆಗೆ ಇಟ್ಟು ಮೂಗಿನ ಹೊಳ್ಳೆಗೆ ಕಟ್ಟಿ ನಿಮ್ಮ ಮುಖದಲ್ಲಿ ಅಂದ್ರೆ ನಿಮ್ಮ ನಿರ್ದೇಶನದಲ್ಲಿ, ನಿಮ್ಮ ತೋರಿಯಲ್ಲಿ, ನಿಮ್ಮ ಮುಖೇನವಾಗಿ, ನಿಮ್ಮ ನೇತೃತ್ವದಲ್ಲಿ ನನ್ನ ಯಾಜಮಾನ್ಯ ಒಂದೇನು 1000 ಬೇಕಾದ್ರೂ ಮಾಡಿಸ. ಹೌದಾ? ಶೀಘ್ರ ಅತಿ ಶೀಘ್ರ ಅಂತ ಮಾಡಿಸುವ. ಎಂತ ಕತೆ? ಅಯ್ಯೋ, ವಿಷಯವೇ ಗೊತ್ತಿಲ್ಲ ನಿಮ್ಗೆ. ಮೊನ್ನೆ ನಮ್ಮ ಅಪ್ಪ ಇವರು ಹೋದ್ರಲ್ಲ, ಇಷ್ಟು ಒಳ್ಳೆ ಮನುಷ್ಯನಾಗಿದ್ರು. ಇನ್ನು ನಾಲ್ಕಾಲ ಇರ್ಬೋದು, ಇಷ್ಟು ಬೇಗ ಹೋಗ್ಬಿಟ್ರೆ ಹುಡುಗಿ ನಮ್ಮಪ್ಪಯ್ಯ ಹೋದ್ರಲ್ಲ ಚಂದನಾಮತಿಗೆ. ಎಂತ ಒಂದು ಪರಿಶುದ್ಧ ವ್ಯಾಕರಣ ನಿಂದು ಮನೆಯ. ಆ ಕರ್ಮ ಕ್ರಿಯಾಪದ ಎಲ್ಲೆಲ್ಲಿ ಇರ್ತದೆ ನೀವು ಮಧ್ಯ ಬಾಯಬೇಡಿ. ಮತ್ತೆ ಅಪ್ಪ ಹೋದ್ರು ಅಂತೀರ ಚಂದನಾಮತಿ. ಹೋದವರು ಒಂದು ಲೇಖನವನ್ನು ಬರೆದಿದ್ದಾರೆ. ಹೌದಾ? ವಿಷಯ ಉಂಟು. ಏನು ಒತ್ತುವರಿಯನ್ನು ಬರೆದುಕೊಂಡು ನಿಮ್ಮ ಕುಲವಿತವ್ಯ ನೀವು ನೋಡುತ್ತಿದ್ದ ವಿಷಯ ಬಹಳ ಉಸಿರು ಬಿಟ್ಟುಕೊಂಡು ಮಾತಾಡುವ. ಹೆಸರು ಬಿಟ್ಟು ತಪ್ಪಿ ಹೋಗ್ತದೆ. ಪಾಠ ಮಾಡಿದ್ದೀರು ಅಂದ್ರೆ ನೀವು ಉಸಿರು ಬಿಡಿದವ್ರು ನಿಮ್ ಜೀವೇ ತಪ್ಪು ಹೋಗ್ತದೆ. ಮತ್ತೆ ಓಲೆಕಾರನಿಗೆ ತಂಗಿಯಾದಂತಹ ವಿಷಯನ ಪುಟ್ಟ ಮದುವೆ ಮಾಡಬೇಕು. ಏನ್ ದೇವ್ರೆ ತೀರ್ಮಾನ. ಈ ಮಂತ್ರಿಯವ್ರ ಮನೆ ಬಂದೊಂದು ಮಾಡ್ತಾರೆ. ಅದಲ್ಲ ಅಂತ ನಿನ್ನ ತಂಗಿಯನ್ನ ಮನೆ ಮನೆ ಓಲೆ ಹಂಚು ಓಲೆಕಾರನಿ ಕೊಡುವ ಬದಲು ಬೀದಿನ ಹೋಗುವ ದಾಸಿನಿ ಪುತ್ರ ಮನೆ ಮನೆಗೆ ಓಲೆಕಾರ ಅಲ್ಲ, ನಮ್ಮ ಮನೆಗೆ ಓಲೆ ಅಂತಂದ ಓಲೆಕಾರ. ಚಂದನಾಮತಿಯ ರಸ. ಹೌದಾ? ಚಂದ್ರ ಮಾಡಿಸುವ ಅದಕ್ಕೇನು. ಇದು ವಿಷಯ ಅವನಿಗೆ ಗೊತ್ತುಂಟಾ? ನೀವು ಹೇಳ್ಬೇಕು ಅಂತ ಅಪ್ಪ ಬರೀಲೇ ಇಲ್ಲ. ಮದುಮಗನಿಗೆ ಗೊತ್ತಿಲ್ಲ. ಒಂದು ಕೆಲಸ ಮಾಡಿದೆ, ನಾನು ಮತ್ತೊಂದು ಕಾರ್ಯಕ್ರಮ ಉಂಟು, ಒಂದು ಪೂರೈಸ್ಕೊಂಡು ಬರ್ತೇನೆ. ಊರು ಹೋಗ್ಬಿಟ್ಟು ಬೇಡ, ಅವ ಇಲ್ಲೇ ಇದ್ದಾನೆ. 3ನೇ ಮಾಡಿ 10ನೇ ಪಾಣೆ. ಹೌದಾ? ಮನೆಯಿಂದ ಕಷ್ಟವಾಗಿದೆ. ಬರೇ ಅವನಿದ್ರೆ ನಿಗಾಡಬೇಡ, ಅವನಿಗೂ ವಿಷಯ ಗೊತ್ತಾ ಹೋಗ್ತದೆ. ನೀ ಹಾಗೆ ಉತ್ತರ ಕೊಡಿ. ಮತ್ತೆ ನಿಮ್ಮ ಹಾಸ್ಯ ಉತ್ತರ ಕೊಡಿ. ನಮ್ಮವರಿಗೆ ಒಂದಕ್ಕಾಗಿ ನಿಮ್ಗೊಂದು ಗುಂಡೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನನಗೆ ಜೀವಮಾನದಲ್ಲಿ ಬೇಲಿ ಹಾರುವ ಅಭ್ಯಾಸ ಇಲ್ಲ ಅಂತಂದ್ರೆ ಎಂತ ಮಾಡಿದ್ರೆ ನೀ ಹೇಳಿದ ಹಾಗೆ ಗುಂಟೆ ಕಟ್ಟು ಕಳಿಸುದು. ಗುಂಟೆ ಕಟ್ಟುದು ಯಾವ್ದಕ್ಕೆ? ಬೇಲಿ ಯಾರು ಅಂತ ತನಕ ಓರಿಗ ಹಾಗ ಬಿಡಿಸ್ಬೇಡ, ಬಿಡಿಸ್ಬೇಡ. ಇವರಿಗಿಂತ ಕೆಲಸ ಮಾಡಿ ಅಂತ ಮಾಡುವುದಿಲ್ಲ. ಈ ಕಷ್ಟ ವಿಷಯ ಬಿಡಿಸ್ಬೇಡ. ಹಾಗೆ ನನ್ನ ತಂಗಿಯಾದಂತಹ ವಿಷಯನ್ನ ನಿಮಗೆ ಕೊಟ್ಟು ಮದುವೆ ಮಾಡಬೇಕು ಎನ್ನುವ
ಎನ್ನುವ ಹಾಗೆ ತೀರ್ಮಾನ ಮಾಡಿದ್ದೆ. ಗತಿಗೆಟ್ಟವಲ್ಲ ನನಗೆ ಅರ್ಥ ಆಗುದಿಲ್ಲ ಅಂತ ತಿಳ್ಕೊಂಡ್ರ ನಿಮ್ಮ ತಂಗಿಯಲ್ಲ ಮಂತ್ರಿ ಮಗಳು ದೊಡ್ಡವರ ಮನೆ ಮಗಳು ಬಹುಶಃ ದೊಡ್ಡವರು ಯಾರು ಕೊಂಡು ಹೋಗುವ ಸ್ಥಿತಿಯಲ್ಲಿಲ್ಲ. ಮಸಿ ಬಣ್ಣ 1.5 ಕಾಲು ಬೆಳ್ಳೆ ಗಂಡು ಮುಂಬಲ್ಲು ಇಂಥದ್ದು ಬಂದವನಿಗೆ ಕಟ್ಟುವ ಉದ್ದೇಶ ಅಗತ್ಯ ಇಲ್ಲ. ಎಂತೆಲ್ಲ ಹೇಳುದಿಲ್ಲ, ನೀ ಹೇಳೋದು ಎಂತೆಲ್ಲ ಹೇಳುವಾಗ ಆಯ್ತು. ನೀವು ಅದನ್ನಾದ್ರೂ ವಿಚಾರ ಮಾಡು. ನಿಮ್ಮಂತ ಮಂತ್ರಿಗಳ ಮನೆ ಒಂದು ಹೆಣ್ಮಗಳನ್ನ ಇಷ್ಟು ಗುಟ್ಟಿನಲ್ಲಿ ಇಷ್ಟು ಅವಸರದಲ್ಲಿ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ ಅನ್ನೋದ್ರ ಅರ್ಥ ಏನು? ಅದು ಯಾವ ಸಂಖ್ಯೆಯಲ್ಲೂ ಮಾರಾಟ ಆಗುದಲ್ಲ. ಕೈ ಮೇಲಿರುವ ಯೋಚನೆ ಮಾಡಿದ್ದೀನಿ ಅಂತ ನೀನೇ ಕೊಡುವ ಯೋಚನೆ ಮಾಡುವ ಅಗತ್ಯ ಇಲ್ಲ. ತಂಗಿ ಅಲ್ವ, ನನ್ನನ್ನು ನೋಡಿದ್ರ ಮೇಲೆ ತಂಗಿ ನೋಡುವುದೇ ಬೇಡ. ಹೌದಾ? ಮತ್ತೆ ನಿಮ್ಮ ತಂಗಿನೇ ಮದುವೆ ಆಗುದು ನಿಮ್ಮನ್ನೇ ಆಗ್ತದೆ. ನಿಮ್ಮ ಹಾಗೆ ಅಲ್ಲ ಇದು. ಸರಿ ಉಂಟು ಬೇಡ. ನಿನ್ನ ಹಾಗೆ ನಿನ್ ತಂಗಿ ಇರ್ಲಿಕ್ಕೆ ನಿನ್ ತಂಗಿ ಅಂತ ಅದಲ್ಲ, ರೂಪದಲ್ಲಿ ಸಾಮ್ಯತೆ ಉಂಟು, ಲಿಂಗ ಭೇದವಾದ ಈಗ ತಂಗಿ ವಿಷಯ ಸಂತೋಷ ಸಾಗರ ಸಾಗಿ ಸಂತೋಷ ಸಾಗರದಲ್ಲಿ ಇಲ್ಲೇ ಅಂತ ಸಂತೋಷದ ಸಾಗರ. ಅತ್ತಿಗೆ ಹೇಗಿದ್ದಾಳೆ? ಉದ್ದ ಇದ್ದಾಳ, ಕುಳ್ಳಗಿದ್ದಾಳ, ದಪ್ಪಗಿದ್ದಾಳ, ತೆಳ್ಳಗಿದ್ದಾಳ, ಕಪ್ಪಗಿದ್ದಾಳ, ಬೆಳ್ಳಗಿದ್ದಾಳ? ಯಾವ ಮದುವೆ? ಯಾವ ಹೆಸರೇನು? ಯಾವ ಈ ವರ್ಷ ಆಗುದಲ್ಲ, ನಾನು ಮತ್ತೊಂದು ಕಾರ್ಯಕ್ರಮ ಮದುವೆ ಅಂದ ಕ್ಷಣದಲ್ಲಿ ಎಲ್ಲಾ ತಂಗಿಯರು ಹೇಳುವುದು ಹೀಗೆ. ಏನು? ಪತಿಗೆ ಹೇಗಿದ್ದಾಳೆ? ಕುಳ್ಳಗಿದ್ದಾಳ, ಎತ್ತಗಿದ್ದಾಳ, ಬೆಳಗಿದ್ದಾಳ, ಕಪ್ಪಗಿದ್ದಾಳ ಅಲ್ವಾ? ಏನಾದ್ರೂ ಮದುವೆ ಆಗಿ ಪತ್ತಿಗೆ ಮನೆಗೆ ಬಂದ ಈ 4ನೇ ಕೈಯಲ್ಲಿ ಸುತ್ತಿಗೆ ಬಂದಾಯ್ತು. ಕೈಯಲ್ಲಿ ಬಂದವರೆಗೆ ಸುಧಾರಿಸುವುದಕ್ಕೂ ಹಬ್ಬ ಹಣ್ಣು ಸಾಕಾಗುವುದಿಲ್ಲ. ಪಕ್ಕದ ಮನೆಯವನ್ನೂ ಕರ್ಕೊಂಡೇ ಬರ್ಬೇಕು. ಅವನು ಕರಿಬೇಡ, ಬಂದವ ಭಾವ ಬಿಟ್ರವ ಪಕ್ಕದ ಮನೆಯೂ ಹೇಗೆ ಮದುವೆ ನನಗೆ ಅಲ್ವೇ ನಂಗೆ ಆಗ್ತೈತಿ. ಒಂದೇ ಬಾವಿ ಒಳಗೆ ಉಂಟು ಮದುವೆ ನಿನಗೆ ನನಗೆ ನಿನಗೆ ಮದುವೆ ನನಗೆ ನಿನಗೆ ಆಶ್ಚರ್ಯವ ಸಂತೋಷವೇ. ನನಗೆ ಮದುವೆ ಬೇಡ. ಮದುವೆ ಇಷ್ಟೊಂದೊಳಗೆ ಆಗ್ಬೇಕಿತ್ತು. ಬೇರೆ ಇಲ್ಲ. ಆ ಪೈಡಿ ಮದುವೆ ಅಲ್ಲ. ಅವಳು ಹೇಳಿದ್ದು ತಪ್ಪಲ್ಲ. ಏನು? ಹಿರಿಯವನಾದ ಅಪ್ಪ ಇಲ್ಲ ಅಂತ ಮತ್ತೆ ಅಂತ ಹೇಳುದ ಅಣೆಯಾನೆ ಬಲ್ಲವರಾದ ಮಾತನ್ನು ಕೇಳಿರುವ ನೀನು ಯಾಕಂತವ್ರು ಏನಾದ್ರು ಹೇಳಿ ನೀ ಅಂತ ಹೇಳ್ತಾ ಇದ್ದೇವೆ. ಜ್ಯೇಷ್ಠ ಭ್ರಾತೃ ತಿನ್ಬೇಡಾದ್ರೂ ತಿನ್ಬಿಡಿ ಇಕ್ಕಿರಿಕ್ಕಿದೆ ಅಂದ್ರೆ ಅದೆಲ್ಲ ಪಿತೃ ಸಮಾನ. ಇನ್ನು ಹಾಗೆ ಬಿಟ್ಟರೆ ಕೇಸರಿ ಬಾತ್ ಉಪ್ಪಿಟ್ಟು ಸಮಾನ. ಅಣ್ಣನಾದಂತ ನಾನು ಹಿರಿಯನ ಸ್ಥಾನದಲ್ಲಿ ನಿಂತು ಮದುವೆ ಮಾಡ್ತೇನೆ. ಬೇಡ ನನಗೆ ಮದುವೆ. ನನಗೆ ಮದುವೆ ಬೇಡ. ಮದುವೆ ಬೇಡ ಅಂತ ಹಾಗಲ್ಲ. ಅವ್ನು ನೋಡ್ಬೇಕು ಗಂಡೆ ಅದನ್ನು ಕೇಳೋದು. ಓ ಹಾಗೆ ಇಲ್ವ ಇಲ್ವ ಇಲ್ಲ ಅಣ್ಣಯ್ಯ, ನನಗೆ 2ನೇ ಸಂಬಂಧಕ್ಕೆ ಮನಸ್ಸಿಲ್ಲ. ಕಾರ್ಯಕ್ರಮ ಒಬ್ಬರಿಗೆ ಚೌಡಿಗ ಕಾಯಿ ತೆಗೆದಿದೆ ಅಂತ ಏನಿಲ್ಲ. ಸರಿ ಇಲ್ಲ. ಅಯ್ಯೋ ನಾನು ಹೇಳಿದ ಮುಂಡಾಸ್ತವರಲ್ಲ. ಯಾರ
ಯಾಕೆ ಹೋದ್ಮ ಪುಣ್ಯಕ್ಕೆ ಮದುವೆ ಮೊದಲೇ ಓಡೋದು ನನ್ನ ಓಡೋದು ಯಾಕೆ ಹೋಗೋದು ಯಾಕೆ ಸುಮ್ಮನೆ ಓಡೋದಲ್ಲ. ಏನು ಉತ್ತರ ಕೊಟ್ಟಿದ್ದ ಈಗ ಅರ್ಥ ಆಯ್ತು. ಏನು ಮುನಂ ಸಮ್ಮತಿ ಲಕ್ಷಣ ಬಿಡಿ. ನೀನೇ ಕೊಡು ವಿಷಯ ಅವಸರವಾಗಿ ಮದುವೆ ಆಗ್ಬೇಕು ಎಲ್ಲ ಮಾಡಿ ಹಾಕಿ ಬಿಡಿ. ನಾಲ್ಕು ಜನರಿಗೆ ಹೇಳಿಕೆ ಕೊಡ್ಬೇಕು ಏನು ಓಟದ ಸ್ಪರ್ಧೆ. ಮಂತ್ರಿಗಳ ಮನೆ ಮದುವೆ ಅವಸರದಲ್ಲಾದ್ರೂ 4 ಜನ ಬಿಡ್ಬೇಕಲ್ಲ ಜನ ಹೆಚ್ಚಾದ್ರೂ ವ್ಯವಸ್ಥೆ ಕಡಿಮೆ ಆಗ್ತದೆ. ಅಂದ್ರೆ ದೊಡ್ಡ ಬೈಲಲ್ಲಿ ಮಾಡುವ ಅವಸರವಾಗಿ ಹೌದಾ ಆಯ್ತು ಹಾಗಿದ್ರೆ ಯಾರಲ್ಲಿ ಹುಡುಗಿಯನ್ನ ಶೃಂಗಾರ ಮಾಡ್ಕೊಂಡು ಕರ್ಕೊಂಡು ಬಂದಿ ಶೃಂಗರಿಸಿದ ಬಲೆಯರೊಲಿದು ಮಂಗಳ ಮುಖಿಯರು ಮನವಲಿದು. ನಿನ್ನ ಅಪ್ಪ ಹಿಂಗೆ 8 ಜನ ಹೆಣ್ಮಕ್ಳ ತಂಗಿ ಒಬ್ಬಳೆ. ಮತ್ತೆ ಇವಳೆ ಅಪ್ಪ ಓ ಇವಳು ನನ್ನ ಎಂತ ಇವಳು ನಮ್ಮನೆ ಕೆಲಸದವರು. ಆಗ ಮೂಗು ನೋಡೋದು ಶೃಂಗರಿಸಿದ ಬಲೆಯರೊಲಿದು ಮಂಗಳ ಮುಖಿಯರು ಮನವಲಿದು. ಈಗ ಇದು ಹಾರ 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 ಯಾರು ಹಾಕು ಹೇಳ್ತವೆ ಹಾಲು ಹೇಳ್ತವೆ ಅದಲ್ಲ ಹಾಲ ಅಂತಲ್ಲ ಬಟ್ಟೆ ಬಿಟ್ಟು ಹೂವಿನ ಹಾಲ ಹೂ ಹಾಲ ಹಾಲ ಔಷಧ ಹಾಕ್ಬೇಕು ಮದುವೆ ಯಾರಿಗೆ ನೀವೇ ಮಾಲ ಹಾಕಿ. ಇದು ಹುಡುಗ ಮುಖವನ್ನು ಹುಡುಗಿ ನೋಡ್ಲಿಕ್ಕಿಲ್ಲ ಹುಡುಗಿ ಮುಖ ಹುಡುಗಿ ನೋಡ್ಲಿಕ್ಕಿಲ್ಲ ನಾವು ಮದುವೆ ಬಂದು ಸಿಟ್ಟು ಮಾಡಿದ್ರೆ ಅವ್ರು ಕಾಯ್ತಿರ್ಲಿಲ್ಲ ಅಲ್ಲ ಅಂದ್ರೆ ಮಾಲೆ ಹಾಕೋದು ಇವೇ ಮುಖ ನೋಡ್ಲಿಕ್ಕಿಲ್ಲ ಆಮೇಲೆ ನೀವು ಪುರುಸೊತ್ತಿದ್ದಾಗ ನೋಡ್ತಾನೆ ಇರಿ ಬೇಡ ಅಂತವ್ರೆ ಮದುವೆಗೆ ಅಭ್ಯಾಸ ಇಲ್ಲ. ನಂಗೆ ಮಾಡಿಸುತ್ತೆ ಅಷ್ಟಲ್ಲ ಮದುವೆ ಹೆಣ್ಣು ಹೊರಗೆ ಮದುವೆ ಹೆಣ್ಣು ಹೊರಗೆ ಅಂತರ ಪಟ್ಟದಿಂದ ಹೊರಗೆ ಈಗ ತಾಳಿ ಹೇಳ್ತಾನೆ ನನಗೆ. ಹೇಳಿಲ್ಲ ಎಲ್ಲ ಆದ್ಮೇಲೆ ಎಂತ ಆಗೋದು? ಇದೆಲ್ಲ ತಾಳಿಯನ್ನು ಮಾಂಗಲ್ಯ ಮಂಗಲ ಸೂತ್ರ ಕರಿಮಣಿ ನಿಮ್ಗೆ ಹೇಳಿದ್ದೇನೆ. ಹೇಳಿದ್ದವರೇ ಸುತ್ತೆಲ್ಲ ಕರಿಮಣಿ ಹಾ. ಅಲ್ಲಲ್ಲಿ ಬಿಳಿ ಮಣಿ ಹ್ಮ್. ಮಧ್ಯದಲ್ಲಿ ಒಂದು ತಾಳಿ ಹಾ. ಇದ್ಯಾಕೆ ಯಾಕೆ? ಇದು ಹೊಲಕ್ಕೊಂದು ಬೇರೆ ಇದ್ದಾನೆ ಹಾ. ಅಂದ್ರೆ ಈಗಾಗಲೇ ಇವಳಿಗೊಬ್ಬ ವಾರಸುದಾರನಿದ್ದಾನೆ ಹಾ. ಚಿಗುರು ಮೀಸೆ ಹೊಂತಕಾರಿಗಳೇ ನೀವ್ಯಾರು ಈ ಕಡೆ ಕಣ್ಣು ಹಾಕಬೇಡಿ ನೀವೆಲ್ಲ ಅಲ್ಲೇ ತಾಳಿ ಅಂತ ಹೇಳಿರುವ ಸೂಚನಾ ಫಲಕ ಹಾ. ಇದರ ತಪ್ಪೇಗಿಲ್ಲ ಹಿಂಗ್ ಕಟ್ಟದಲ್ಲ ಮಾರಾಯ ಅವಳಿ ಕಟ್ಟಬೇಕು ಹೌದಾ? ಹೌದು ಅಡ್ಡಿ ಅಡ್ಡಿ. ಈ ವ್ಯಕ್ತಿ ಬಾವಿಯಲ್ಲಿ ಕೂತ್ಕೊಂಡೆ ಮಾಂಗಲ್ಯಂ ತಂತು ನಾನೇನ ಮಮ ಹೇಳೋ ಜೀವನೇತು ನಾಂ ಕಂಠೆ ವದ್ದಾನಿ ಸೊಬಗೆ ಯಹ ಜೀವ ಶರಣ ಶತೌ ಕರುಣು ಏನಂತ ಬಾರಿ ಅಷ್ಟೇ ನೀನಿವಾಗ ಹೀಗೆ ಮಾಡು
ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ. ಹಾಗೆ ಸಂತಾನ ಪ್ರಾಪ್ತಿರಸ್ತು. ಅದೇ ಇನ್ನು ಅಣ್ಣನ ನೀನು ಒಂದು ತಂದೆಯ ಸ್ಥಾನದಲ್ಲಿತ್ತು ಮುತ್ತಿನಂತ ನಾನು ಮಾತೇಳಿ ತಂಗಿಯನ್ನ ಕೈ ಎತ್ತು ಕೊಡುವುದು ಬೇಡ. ಕೈ ಒಪ್ಪಿಸಿಕೊಡು. ಹಾಗೆ ಒಂದು ಆ ಮಾತಾಡುವಾಗ ಮಧ್ಯಮ ತಾಯಿ ಆಗ್ಲಿಕ್ಕಿಲ್ಲ. ಇಲ್ಲಪ್ಪ ನೀನು ಹಾಗೆ ಕೊಡ್ಬೇಡ. ಭಾವ ಬರ್ತಾರೆ. ನಾವು ಮುಂದಾಯ್ತು ಇದೆಲ್ಲ ಅವನೇ ಅವನೇ ಭಾವ. ಮನೆ ಹೌದು ಅಥವಾ ಮಸಣದ ಮನೆಯನ್ನು ಮಾಡ್ತಾರಲ್ಲ ಮತ್ತೆ ಈ ರೀತಿ ಆಗುದು ಯಾಕಪ್ಪ? ನೆಗಾಡ ನಿಮ್ಗೂ ಅಂತ ಇದು ಗೊತ್ತಾಗ್ತಿತ್ತು. ಇಷ್ಟೆಲ್ಲ ನೋಡುದಿಲ್ಲ ನಾನು ಸ್ವಲ್ಪ ನೆಗಾಡ ಜನರಲ್ಲಿ ಒಡವೆ ಒಳ್ಳೆಸ್ತಾರೆ ಏನು ಕೆಲವೇ ಇಲ್ಲಿಯವರೆಗೆ ನನ್ನ ತಂಗಿಯನ್ನ ಸಾಕಿದ್ದು ಹೇಗೆ? ಮೇಲೆ ಇಟ್ಟರೆ ಕಾಗೆ ಕೊಚ್ಚಿಕೊಂಡು ಹೋಗ್ತದೋ, ಕೆಳಗೆ ಇಟ್ಟರೆ ಇರುವೆ ಕೊಚ್ಚಿಕೊಂಡು ಹೋಗ್ತದೋ ಎನ್ನುವ ರೀತಿಯಲ್ಲಿ ಬಹಳ ಪ್ರೀತಿಯಿಂದ ಸಾಕಿದ್ದೇವೆ. ಸರಿ ನನ್ನ ತಂಗಿಯನ್ನ ಹಾಲಲ್ಲಾದ್ರೂ ಹಾಕಿ ನೀರಲ್ಲಾದ್ರೂ ಹಾಕಿ ನೀರಿಲ್ಲದೆ ಹಾಗೆ ಬೇಕಾದ್ರು ಒಳ್ಳೆ ಇನ್ನು ಕೊಡ್ಬೇಕು.